ಎಲ್ಲವೂ ನಿವಾರಣೆಯಾಯಿತು. 2.25 ವರ್ಷದಲ್ಲಿ ಏನೇನು ಪ್ರಶ್ನೆಗಳೆದ್ದಿದ್ವಲ್ಲ, ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲದಕ್ಕೂ ಕೂಡ ತೆರೆ ಎಳೆಯಲಾಗಿದೆಯಾ? ಯಾಕಂದರೆ ಈ 2.25 ವರ್ಷ ಇದ್ದಂಥ ಗೊಂದಲಗಳಿದಾವಲ್ಲ, ಆ ಗೊಂದಲಗಳು ಈ 5 ದಿನದಲ್ಲಿ ಒಂದು ಹಂತಕ್ಕೆ ಬಂದುಬಿಡ್ತು, ಒಂದು ಹಂತಕ್ಕೆ ಬಂದವು. ಯಾಕಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾವಾಗ ಬೆಂಗಳೂರಿಗೆ ಬರ್ತಾರೆ, ನಾಯಕರುಗಳ ಜೊತೆಗೆ ಒಂಟುವನ್ನು ಮಾತಾಡ್ತಾರೆ ಅಂತ ಗೊತ್ತಾಯ್ತಲ್ಲ, ಅದಾದ ಮೇಲೆ ಬಹುಶಃ ಏನು ಅಂತಂದರೆ ನಾವು ಕೂಡ ಸಾಕಷ್ಟು ಸಂಗತಿಗಳನ್ನು ಹೇಳ್ಬೋದು ಅಂತ ಅಂದ್ಕೊಂಡಿದ್ರು. ಮೊದಲ ದಿವಸ, ಎರಡನೇ ದಿವಸ ಅವ್ರು ಮಾತಾಡಿದಂಥ ಮಾತು, ಅದಾದಮೇಲೆ ಆದಂಥ ಡೆವಲಪ್ಮೆಂಟ್ಗಳು, ಕಾಂಗ್ರೆಸ್ಸಲ್ಲಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದುಬಿಡ್ತೇನೋ ಅಂತ ಅನ್ನಿಸ್ತು. ಆದರೆ ನಿಜಕ್ಕೂ ಒಳಗಿನ ಸ್ಥಿತಿ ಹಂಗಿದೆಯಾ? ಡಿ ಕೆ ಶಿವಕುಮಾರ್ ಅವರ ಮನೋಭಾವನೆಯನ್ನು ಹತ್ತಿರದಿಂದ ಕಂಡಂಥವ್ರಿಗೆ, ಸಿದ್ದರಾಮಯ್ಯನವರ ಮನೋಭಾವನೆಯನ್ನು ಹತ್ತಿರದಿಂದ ಕಂಡಂಥವ್ರಿಗೆ ಇದು ಸತ್ಯ ಅಂತ ಅನಿಸುತ್ತಾ? ನಾನು ಸಾಕಷ್ಟು ಸಂಗತಿಗಳನ್ನು ಹೇಳ್ತೀನಿ, ಆದರೆ ಅದಕ್ಕಿಂತ ಮೊದಲು ಒಂದಷ್ಟು ಸಂಗತಿಗಳನ್ನು ನೀವು ನೋಡಿಬಿಡಬೇಕು. ಏನಪ್ಪ ಅಂತಂದರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಚರ್ಚೆ ಶುರು ಮಾಡಿದ್ರು. ಚರ್ಚೆ ಆಗ್ತಿದ್ದಂಥ ಸಂದರ್ಭದಲ್ಲೇ ಮೈಸೂರಿನಲ್ಲಿ ಕೈ ಹಿಡ್ಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರು. ಅಲ್ಲಿ ಡಿ ಕೆ ಮುಖದಲ್ಲಿ ನಗು ಇತ್ತು, ಬಲವಂತದ ನಗು. ಅದು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಅವರು ಅಪ್ಪಿತಪ್ಪಿ ಮಾತಾಡಲಿಲ್ಲ. ಮಾತಾಡಿದ್ದೆಲ್ಲವೂ ಕೂಡ ಮುಖ್ಯಮಂತ್ರಿಗಳೇ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ಥರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನಮ್ಮ ಸರ್ಕಾರಕ್ಕೆ ಬಂಡೆಯ ಬಲವಿದೆ, 5 ವರ್ಷ ಮುಗಿಸುತ್ತೆ ಅಂತ ಹೇಳ್ತಾನೇ ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಹಿಡಿದು ಮುಖ್ಯಮಂತ್ರಿಗಳು ಕೈ ಎತ್ತಿದಂಥ ರೀತಿ, ಅದಾದಮೇಲೆ ಸುತ್ತಮುತ್ತಲವರ ಮುಖದಲ್ಲಿ ಆ ನಗು ಅರಳಿದಂಥ ಬಗೆ, ಇದೆಲ್ಲ ಆದಮೇಲಿನ ಡೆವಲಪ್ಮೆಂಟ್ಗಳು ನೋಡಿ ಎಷ್ಟರ ಮಟ್ಟಿಗಿದೆ ಅಂತ. ಇಷ್ಟೆಲ್ಲ ಆದಮೇಲೂ ಕೂಡ ಸ್ಟೇಟ್ಮೆಂಟ್ಗಳು ನಿಂತಿರಲಿಲ್ಲ. ಇಕ್ಬಾಲ್ ಮತ್ತೆ ಹೇಳಿದ್ರು, ಇಲ್ಲ ನಾನು ಈಗಲೂ ಹೇಳ್ತಾ ಇದ್ದೀನಿ, ಮೀಟಿಂಗಿಗೆ ಹೋಗ್ತಾ ಇದ್ದೀನಿ, ನಾನು ನಾಯಕರನ್ನ ಭೇಟಿ ಮಾಡಲಿಕ್ಕೆ, ಖಂಡಿತವಾಗಲೂ ಇನ್ನು 2-3 ತಿಂಗಳಲ್ಲಿ ಚಿತ್ರಣ ಬದಲಾಗುತ್ತೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೇ ಹೋದರು. ಅದರ ಪರಿಣಾಮ ಏನಾಯಿತು? ಡಿ ಕೆ ಶಿವಕುಮಾರ್ ಅವರಿಂದಲೇ ಅವರ ಆಪ್ತನಿಗೆ, ಅವರ ಬೆಂಬಲಿಗನಿಗೆ ನೋಟಿಸ್. ಇದು ತಮ್ಮ ಬೆಂಬಲಿಗರಿಗೇ KPCC ಅಧ್ಯಕ್ಷರು ನೋಟಿಸ್ ಕೊಟ್ಟರು ಅಂತಂದರೆ ಇನ್ನು ಉಳಿದಂಥವ್ರು ಏನು ಮಾತಾಡ್ಲಿಕ್ಕೆ ಸಾಧ್ಯ? ಈಗ ಮತ್ತೆ ಸೋಮವಾರ ಬರ್ತಾ ಇದ್ದಾರೆ ಸುರ್ಜೇವಾಲಾ. ಯಾರ್ಯಾರಿಗೆ ಯಾವ್ಯಾವ ಸಂದೇಶ ರವಾನೆ ಆಗಬೇಕು ಅವೆಲ್ಲ ಸಂದೇಶಗಳು ರವಾನೆ ಆದವು. ಇನ್ಮೇಲೆ ಯಾರು ಮಾತಾಡೋಕ್ಕೆ ಹೋಗ್ತಾರೆ? ಇದು ಸಂಗತಿ. ಇದೆಲ್ಲ ಆದಮೇಲೆ ಇನ್ನು ನೋಡಿ, ಸಿದ್ದರಾಮಯ್ಯನವರು ತುಂಬ ಸ್ಪಷ್ಟವಾಗಿ ಹೇಳಿದರು, 5 ವರ್ಷ ನಾನೇ CM, ನಿಮಗೆ ಯಾಕೆ ಈ ಡೌಟ್ ಕಾಡ್ತಾ ಇದೆ ಅನ್ನೋದು. ಯಾರು? ಹೌದು, ನಾನೇ. ನಿನ್ಗ್ಯಾಕೆ ಅನುಮಾನ ಬಂದಿದೆ? ಅದಾದಮೇಲೆ ನಾವೆಲ್ಲ ಮುಖ ನೋಡಿದ್ದು ಡಿ ಕೆ ಶಿವಕುಮಾರ್ ಅವರದ್ದು. ಈ ರೀತಿ ಡೆವಲಪ್ಮೆಂಟ್ಗಳಾದಂಥ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಸ್ಟೇಟ್ಮೆಂಟ್ಗಳು ಬರಲ್ಲ. ಆದರೆ ಡಿ ಕೆ ಹೇಳಿದ್ರು, ನನ್ನ ಹತ್ರ ಏನು ಆಪ್ಷನ್ ಇದೆ, ನಾನು ಸ್ಥಿತಿಯನ್ನು ಒಪ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದು. ಹಾಗಾದರೆ ಎಲ್ಲವೂ ಕೂಡ ನಿವಾರಣೆ ಆಯಿತು ಅಂತ ಅರ್ಥ. ಹಾಗಾದರೆ ಡಿ ಕೆ ಮಾತಾಡಾದಮೇಲೆ ಡಿ ಕೆ ಸೋದರ ಮಾತಾಡಿದ್ರು, ಹೌದು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ನಮ್ಮಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ, ಮುಂದೊಂದಲ್ಲ ಒಂದು ದಿವಸ ಅವಕಾಶ ಬರುತ್ತೆ, ನೋಡೋಣ ಅಂತ. ಅಂದರೆ ಸದ್ಯಕ್ಕಂತೂ ಇಲ್ಲ ಅಂತ. ಆದರೆ ನೋಡಿ, 2.25 ವರ್ಷದ ಹಿಂದೆ ನಡೆದಂಥ ಡೆವಲಪ್ಮೆಂಟ್ಗಳು, 136 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ದಿಲ್ಲಿ ವಲಯದಲ್ಲಿ ವಿಪರೀತ ಪ್ರಮಾಣದಲ್ಲಿ ಅಲ್ಲಿ ಡೆವಲಪ್ಮೆಂಟ್ಸ್ಗಳು ನಡೆದವು. ನಾಯಕರುಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡಿದರು. ರಾಹುಲ್ ಗಾಂಧಿಯವ್ರ ಜೊತೆ ಚರ್ಚೆ ಆಯಿತು, ಸೋನಿಯಾ ಗಾಂಧಿಯವ್ರ ಜೊತೆ ಚರ್ಚೆ ಆಯಿತು, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಚರ್ಚೆ ಆಯಿತು. ಇವರೆಲ್ಲರೂ ಕೂಡ ಇದ್ದರು, ಬೇರೆ ಬೇರೆ ನಾಯಕರು. ಅದೆಲ್ಲವೂ ಕೂಡ ಮುಗಿಯೋ ತನಕ ಸಿದ್ದರಾಮಯ್ಯ ಒಂದೇ ಒಂದು ಮಾತಾಡಿರಲಿಲ್ಲ, ಡಿ ಕೆ ಒಂದೇ ಒಂದು ಮಾತಾಡಿರಲಿಲ್ಲ. ಎಲ್ಲವೂ ಆದಮೇಲೆ ಆ ಮುಖ ಮುದ್ರೆ ಯಾವ ರೀತಿ ಇತ್ತು? ಸಿದ್ದರಾಮಯ್ಯನವರ ಮುಖ ಕಪ್ಪಿಟ್ಟಿತ್ತು, ಡಿ ಕೆ ಶಿವಕುಮಾರ್ ಅವರ ಸೋದರರ ಮುಖ ಯಾವ ರೀತಿ ಇತ್ತು? ಅದಾದಮೇಲೂ ಕೂಡ ಗೊತ್ತಾಯಿತು, ಮೊದಲ ಹಂತದಲ್ಲಿ ಇವ್ರಿಗೇನೆ, ಇನ್ನು 2ನೇ ಹಂತದಲ್ಲಿ ನಮಗೆ ಸಿಗುತ್ತೆ. ಅದಾದಮೇಲೂ ಕೂಡ ಪದೇ ಪದೇ ಜ್ಞಾಪಿಸುವಂಥ ಕೆಲಸವನ್ನು ಮಾಡ್ತಾನೇ ಇದ್ದರು. ಡಿ ಕೆ ಶಿವಕುಮಾರ್ ನಮ್ಮ ಜೊತೆಗೆ ಮಾಡಿದಂಥ ವಿಶೇಷ ಸಂದರ್ಶನದಲ್ಲಿ ಹೇಳಿದರು, ಹೌದು ಮುಂದೆ ಅವಕಾಶ ಸಿಗುತ್ತೆ ಅಂತ. ಮುಖ್ಯಮಂತ್ರಿಗಳು ನಮ್ಮ ವಿಶೇಷ ಸಂದರ್ಶನದಲ್ಲಿ ಹೇಳಿದರು,
ಇಲ್ಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ. ಇದೆಲ್ಲವೂ ಕೂಡ ನಡೆದೇ ಇತ್ತು. ಒಬ್ರಿಗೊಬ್ಬರು ಅದನ್ನು ಜ್ಞಾಪಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು, ಅಥವಾ ತಮ್ಮವರ ಕಡೆಯಿಂದ ಅದು ಸಂದೇಶ ರವಾನೆ ಆಗಬೇಕು, ಯಾರಿಗೆ ಏನು ಮುಟ್ಟಬೇಕೋ ಅದು ಮುಟ್ಟಬೇಕು, ಆ ಪ್ರಯತ್ನ ನಡೀತಾನೆ ಇತ್ತು. ಆದರೆ ದಿಢೀರ್ನೆ ಈ ಒಂದು ವಾರದಲ್ಲಿ ಅದ್ಯಾವ ಮಾಯೆ ಈ ಕೆಲಸ ಮಾಡಿಬಿಡ್ತು, ಅದ್ಯಾವ ಮ್ಯಾಜಿಕ್ ಈ ಕೆಲಸ ಮಾಡ್ತು. ನಾನೇ ಮುಖ್ಯಮಂತ್ರಿ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳಂದರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು, ನನ್ನ ಹತ್ರ ಬೇರೆ ಆಪ್ಷನ್ ಏನಿದೆ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೇ ನೋಟಿಸ್ ಕೊಟ್ಟಿದ್ದು. ಏನಿದ್ರ ಅರ್ಥ? ನಾನು ಈಗ ಹೇಳಲಿಕ್ಕೆ ಹೊರಟಿದ್ದು ಅದನ್ನೇ. ಸಿದ್ದರಾಮಯ್ಯನವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರುವಂಥವ್ರಿಗೆ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಅಧಿಕಾರ ಬಿಟ್ಟುಕೊಡುವಂಥವರಲ್ಲ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಇನ್ನು ಡಿ ಕೆ ಶಿವಕುಮಾರ್ ಮನಸ್ಥಿತಿ ಅದೇನು ಕಡಿಮೆನೇನಾ? ನೀವು ಜೈಲು ಕಂಡು ಬಂದರೂ ಕೂಡ, ಏನೇ ಮುಜುಗರಗಳನ್ನು ಎದುರಿಸಿದರೂ ಕೂಡ, ಏನೇ ಅಪಮಾನಗಳನ್ನು ಎದುರಿಸಿದರೂ ಕೂಡ ಅವ್ರ ಪಕ್ಷದಲ್ಲಿ ಅವರು ಎಂದೂ ಕೂಡ ಹೆಜ್ಜೆಯನ್ನು ಹಿಂದಕ್ಕಿಟ್ಟಿಲ್ಲ, ತಮ್ಮ ಪ್ರಯತ್ನವನ್ನು ಬಿಟ್ಟಿಲ್ಲ. ನಿರಂತರವಾಗಿ ಅವರ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಅಷ್ಟು ಸುಲಭವಾಗಿ ಹಾಗಾದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಒಪ್ಕೊಂಡ್ಬಿಟ್ರ? ಆಯ್ತಪ್ಪ, ಇನ್ನು 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿಬಿಟ್ರ? ಹಾಗಾದರೆ ಅದಾದಮೇಲೂ ಕೂಡ ಅವರ ಮುಖದಲ್ಲಿರುವಂಥ ನಗು, ಇವತ್ತು ಅವರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಆಡಿರುವಂಥ ಮಾತುಗಳು, ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ನಂಬಿಕೆ. ನೋಡ್ರಿ, ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ನನ್ನ ಈ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಬಹಳ ಮುಖ್ಯ. ನಾನು ಏನೇನು ಹೇಳಬೇಕು ಅಮ್ಮನವ್ರ ಎದುರುಗಡೆಗೆ ಎಲ್ಲವನ್ನೂ ಕೂಡ ಹೇಳಿ ಬಂದಿದ್ದೀನಿ ಅಂತ ಹೇಳಿದಂಥ ಮಾತು. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಇದೆಲ್ಲವೂ ಕೂಡ ಪೂರ್ವ ನಿರ್ಧಾರಿತ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವೇ ಸಿಗಲ್ಲಪ್ಪ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನೋದಾದರೆ, ರಾಜಣ್ಣವರ ಈ ಸೆಪ್ಟೆಂಬರ್ ಕ್ರಾಂತಿ ಇದೆಯಲ್ಲ, ಆ ಸೆಪ್ಟೆಂಬರ್ ಕ್ರಾಂತಿಯ ಮಾತುಗಳು ಯಾಕೆ ಬಂದವು? ಇದ್ಯಾವುದು ಇಲ್ವೇ ಇಲ್ವಲ್ಲ. ಹಾಗಾದರೆ ಸುಮ್ಮನೆ ರಾಜಣ್ಣ ಯಾಕೆ ಮಾತಾಡ್ತಾರೆ? ಅದಾದಮೇಲೆ ಸತೀಶ್ ಜಾರಕಿಹೊಳಿ ದೊಡ್ಡ ಕ್ರಾಂತಿ ಅಂತಲ್ಲ, ಸಣ್ಣ ಪುಟ್ಟ ಬದಲಾವಣೆಗಳಾಗ್ತವೆ ಅಂತ ಯಾಕೆ ಹೇಳಿದ್ರು? ಅಂದರೆ ಮುಂದೆ ಆಗುವಂಥದ್ದು, ಮುಂದೆ ಘಟಿಸುವಂಥದ್ದು ಏನು ಅನ್ನುವಂಥದ್ದು ಈ ನಾಯಕರಿಗೆ ಗೊತ್ತಿತ್ತು. ಅದಕ್ಕೇ ಅವರ ಆರಂಭದಲ್ಲೇ ಅದಕ್ಕೆ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದೆಲ್ಲ ಸಿದ್ಧತೆಗಳನ್ನು ಮಾಡ್ತಾ ಬಂದರು. ಅದರ ಪರಿಣಾಮ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ಎದೆ ಮುಟ್ಕೊಂಡು ಹೇಳಿದರು, ನಾನೇ ಟರ್ಮನ್ನು ಮುಗಿಸುವಂಥವನು, 5 ವರ್ಷ ಮುಖ್ಯಮಂತ್ರಿ ನಾನೇ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದು. ಡಿ ಕೆ ಶಿವಕುಮಾರ್ ಕೂಡ ಹೌದು ನಮ್ಮ ನಾಯಕರು ಸಿದ್ದರಾಮಯ್ಯನವರೇ, ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ದು. ಇದರ ಹಿಂದೆ ಅನುಮಾನಗಳಿವೆ. ಏಕೆಂದರೆ ಇಬ್ಬರೂ ನಾಯಕರು ಅಷ್ಟು ಸುಲಭವಾಗಿ ಬಗ್ಗುವಂಥವರಲ್ಲ. ಅದರಲ್ಲೂ ಡಿ ಕೆ ಶಿವಕುಮಾರ್ ಒಂದು ವಿಚಾರದ ಮೇಲೆ ಏನಾದರೂ ಕಣ್ಣಿಟ್ಟರು ಅಂತಂದರೆ ನಿರಂತರವಾದಂಥ ಪ್ರಯತ್ನ ಆಗ್ತಾನೆ ಇರುತ್ತೆ. ಸುಮ್ಮನೆ ಈ ಅವಧಿಗೂ ಮೊದಲೇ ಏನಾದರೂ ಹೇಳಿ ಯಾಕೆ ಮೈ ಮೇಲೆ ಎಳ್ಕೋಬೇಕು ಅನ್ನುವಂಥ ಮನೋಭಾವನೆ ಏನಾದರೂ ಡಿ ಕೆ ಶಿವಕುಮಾರ್ ಅವರದ್ದ? ಯಾಕಂದರೆ ಆವತ್ತಿನಿಂದ ಇವತ್ತಿನ ತನಕ ಅವ್ರದ್ದು ಮುಖಮುದ್ರೆ ಬದಲಾಗಿಲ್ಲ. ಇಲ್ಲ ಅಂತಂದರೆ ಮುಖ ಗಂಟೆ ಕಣ್ಣು ಓಡಾಡ್ತಾಯಿದ್ರು, ಅವರು ಡಲ್ ಹೊಡಿತಾಯಿದ್ರು. ಇದ್ಯಾವುದೂ ಕೂಡ ಇಲ್ಲ, ಬಹಳ ತಣ್ಣಗಿದ್ದಾರೆ. ನೆನ್ನೆ ಸುರೇಶ್ ಹೇಳಿದ್ರಲ್ಲ, ಅಯ್ಯೋ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ರಿ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಅಂತ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಖುದ್ದು ಡಿ ಕೆ ಅವರೇ ಹೇಳಿದ್ರಲ್ಲ ಅಂತ ಹೇಳ್ಬೇಕಾದ್ರೆ ಅವರಲ್ಲಿ ನಗು ತಡ್ಕೊಳಕ್ಕಾಗಲಿಲ್ಲ. ಇದರ ಅರ್ಥ ಏನು? ಇದರರ್ಥ ಮೇಲ್ನೋಟಕ್ಕೆ ಎಲ್ಲವೂ ಸುಸೂತ್ರ ಸುಗಮ ಅಂತ ಅನ್ನಿಸ್ತಾ ಇದೆ, ಆದರೆ ಒಳಗಡೆಯ ಕಗ್ಗಂಟಾಗಿ ಉಳ್ಕೊಂಡಿದೆ. ಇದು ಹೊರಗಡೆ ಬರಬೇಕು ಅಂತಂದರೆ ಇನ್ನು 3-4 ತಿಂಗಳು ಅಥವಾ ಒಂದು 5 ತಿಂಗಳು 6 ತಿಂಗಳು ಕಾಯಬೇಕು. ಯಾಕಂದರೆ ಕಾಂಗ್ರೆಸ್ಸಲ್ಲಿ ದೊಡ್ಡ ಮಟ್ಟದ ನಾಯಕರುಗಳಿದ್ದಾರೆ. ಕಾಂಗ್ರೆಸ್ಸಿಗೆ ಈ ಕಾರ್ಯಕರ್ತರ ಪಡೆ ಒಂದು ಶಕ್ತಿ, ಈ ನಾಯಕರಿದಾರಲ್ಲ ಒಂದು ಲೆಕ್ಕದಲ್ಲಿ ಏನು ಅಂತಂದ್ರೆ ಅದು ಬಲವೂ ಹೌದು, ಬಲಹೀನತೆಯೂ ಹೌದು. ಹೀಗಾಗಿ ಒಳಗಿಂದೊಳಗೆ ಯಾರ್ಯಾರು ಯಾವ್ಯಾವ ದಾಳ ಉರುಳಿಸ್ತಿರ್ತಾರೆ ಅದನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೋ ಇವರ ಮುಖಮುದ್ರೆ ನೋಡಿದಂಥ ಸಂದರ್ಭದಲ್ಲಿ ಇದ್ಯಾವುದೂ ಕೂಡ ಇಲ್ಲಿಗೆ ಎಂಡ್ ಆಗಲಿಕ್ಕಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ. ಯಾಕಂದರೆ ರಾಜಕೀಯದ ಲೆಕ್ಕಾಚಾರ ನಿಮಗೆ ಗೊತ್ತು. ರಾಜಕೀಯ 2+2 ಅದು 5 ಬೇಕಾದರೂ ಆಗ್ಬೋದು, 6 ಬೇಕಾದರೂ ಆಗ್ಬೋದು, 3 ಬೇಕಾದರೂ ಆಗ್ಬೋದು, 2 ಬೇಕಾದರೂ ಆಗ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಮನೆಯಲ್ಲಿ ಏನೇನು ನಡೆಯುತ್ತೆ ಅಂತ. ನಮಸ್ಕಾರ.